ಆಡಿಷನ್ನೇ ಕೊಟ್ಟಿಲ್ಲ. ಹಿ ಇಮ್ಮಿಡಿಯೇಟ್ಲಿ ಸಾ ಮೈ ಕ್ಯಾರೆಕ್ಟರ್ ಆ್ಯಂಡ್ ಫಿಕ್ಸ್ ಮಾಡಿಬಿಟ್ರು. ಮೈಂಡ್ ಬ್ಲೋಯಿಂಗ್, ಬಿಕಾಸ್ ಇದು ನನ್ನ ಫಸ್ಟ್ ಮೂವಿ ಅಲ್ವಾ, ಅದಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಅದು ಏನಂದರೆ ನೆಗೆಟಿವಿಟಿ ಅಂತ ತುಂಬ ಇರುತ್ತೆ. ನನ್ನ ಫಸ್ಟ್ ಟೈಮಲ್ಲಿ ಟ್ರೋಲ್ ಮಾಡಿದಾಗ ನಾನು 3 ದಿವಸ ಊಟ ಮಾಡಲಿಲ್ಲ. ಅಯ್ಯೋ ಇಷ್ಟು ಕೆಟ್ಟದಾಗ ಟ್ರೋಲ್ ಮಾಡ್ತಾರ ಅಂತ ಹೋಗ್ತಾನೆ ಇರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 7 to 8 ಲ್ಯಾಂಗ್ವೇಜಸ್ ಗೊತ್ತು. ಸ್ಕೂಲಿಂಗ್ ಕಲ್ತಿದ್ದು, ಸರೌಂಡಿಂಗಲ್ಲಿ ಇರೋದು ಆಲ್ ಮಿಕ್ಸ್ಡ್ ಲ್ಯಾಂಗ್ವೇಜ್ ಪೀಪಲ್ ಅಲ್ವಾ, ಅದರಿಂದ ಐ ನೋ ಅ ಲಾಟ್ ಆಫ್ ಲ್ಯಾಂಗ್ವೇಜಸ್. ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ಆಮೇಲೆ ಲಾಕ್ಡೌನ್ ಆಯಿತು. ಕಂಪನಿ ಗಾಟ್ ಶಟ್ ಡೌನ್. ಏನು ಮಾಡೋದಂತ ಒಂದು ಐಡಿಯಾನೂ ಇಲ್ಲ, ಒಂದು ಕ್ಲೂನೂ ಇಲ್ಲ. ಸರಿ ಅಂತ ಹೇಳಿ ಟಿಕ್ಟಾಕ್ ಸ್ಟಾರ್ಟ್ ಮಾಡಿದೆ. ಟಿಕ್ಟಾಕಲ್ಲಿ ಮಾಡೋ ವಿಡಿಯೋಸ್ ಎಲ್ಲದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇದ್ದೆ. ಇಲ್ಲ, ಐ ಪ್ರೌಡ್ಲಿ ಸೇ ನನ್ನ ಫಾಲೋವರ್ಸ್ ಎಲ್ಲರೂ 90% ಆಫ್ ದ ಫಾಲೋವರ್ಸ್ ಎಲ್ಲರೂ ನನ್ನನ್ನು ಅಕ್ಕ ಅಂತಾನೆ ಕರೀತಾರೆ. ನನಗದು ಸೂಪರ್, ಐ ಫೀಲ್ ಲೈಕ್ ಅ ಗ್ಯಾಂಗ್ಸ್ಟರ್. ಎಷ್ಟಕ್ಕೆಷ್ಟು ಎಕ್ಸ್ಪೋಸ್ ಮಾಡ್ತಾರೋ ಅಪಾರ್ಟ್ ಫ್ರಮ್ ಟ್ಯಾಲೆಂಟ್, ಎಷ್ಟಕ್ಕೆಷ್ಟು ಎಕ್ಸ್ಪೋಸ್ ಮಾಡ್ತಾರೋ, ಕೆಟ್ಟ ರೀತಿಯಲ್ಲಿ ಹೆಂಗಿದೆಯೋ ಅದನ್ನ ಗ್ರೋತ್ ಮಾಡಿ ಅವರು ಅದಕ್ಕೆ ಟ್ಯಾಲೆಂಟ್ ಕೊಡ್ತಾರೆ. ಹಾಯ್ ಹೆಲೋ ಕನ್ನಡ ಪಿಚ್ಚನ್ನ ಭೀಮಾ ಡೈರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಅಂದ್ಹಾಗೆ ಇವತ್ತಿನ ನಮ್ಮ ಎಪಿಸೋಡ್ನಲ್ಲಿದ್ದಾರೆ ಒಬ್ಬರು ವಿಶೇಷವಾದ ವ್ಯಕ್ತಿ. ನೀವೆಲ್ಲರೂ ಇವ್ರನ್ನ ರೀಲ್ಸಲ್ಲಿ ನೋಡಿರ್ತೀರಾ, ರೀಲ್ಸ್ ಸ್ಟಾರ್ ಅಂತಲೇ ಇವರು ಫೇಮಸ್. ಬಟ್ ವಿಶೇಷವಾಗಿ ಭೀಮಾ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರದಲ್ಲಿ ನಿಮ್ಮನ್ನೆಲ್ಲರನ್ನೂ ಎಂಟರ್ಟೈನ್ ಮಾಡೋದಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಬಹುಶಃ ಇವ್ರ ಹೆಸರು ಹೇಳಿದ್ರೆ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ, ಐಶ್ವರ್ಯ ಅಂತ. ಆ್ಯಶ್ ಮೆಲೋ ಅಂದರೆ ಎಲ್ರಿಗೂ ಗೊತ್ತಾಗುತ್ತೆ. ಇವತ್ತು ನಮ್ಮ ಜೊತೆ ಆ್ಯಶ್ ಮೆಲೋ ಅಲಿಯಾಸ್ ಐಶ್ವರ್ಯ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ, ಹೇಗಿದ್ದೀರಾ? ಆಸಮ್ ಆಸಮ್, ಸೂಪರ್ ಆಗಿದ್ದೀನಿ. ನೀವು ಹೆಂಗಿದ್ದೀರಾ? ಆರಾಮಾಗಿದ್ದೀನಿ. ಓಕೆ, ನಾನು ಹೇಳಿದೆ ಆ್ಯಶ್ ಮೆಲೋ ಅಂದ್ರೆ ಎಲ್ರಿಗೂ ಗೊತ್ತಾಗುತ್ತೆ, ಐಶ್ವರ್ಯ ಅಂದ್ರೆ ಬಹುಶಃ ಈಗ ಯಾರಿಗೂ ಗೊತ್ತಾಗೋದಿಲ್ಲ. ಇವತ್ತೇ ನಿಮ್ಮ ಹೆಸರು ನಾನು ಕೇಳಿದ್ದು, ಆ್ಯಂಡ್ ನಾನು ಇಷ್ಟು ದಿನ ಆ್ಯಶ್ ಮೆಲೋನು ನಿಮ್ಮ ಹೆಸರು ಅಂತ ಅನ್ಕೊಂಡ್ಬಿಟ್ಟಿದೆ. ಯಾಕೆ ಅದು ಆ್ಯಶ್ ಮೆಲೋ ಅಂತ? ಸೊ ಆ್ಯಶ್ ಮೆಲೋ ಅಂದರೆ ಒಂದು ಸ್ಟೇಜ್ ನೇಮ್ ಇರಬೇಕಲ್ಲ. ಸೊ ಎವ್ರಿ ಟೈಮ್ ನಾವು ಪರ್ಫಾರ್ಮ್ ಮಾಡೋಕ್ಕೆ ಹೋದಾಗ, ಬೀಟ್ ಬಾಕ್ಸಿಂಗ್ ಮಾಡೋಕ್ಕೆ ಹೋದಾಗ, ಡಾನ್ಸ್ ಮಾಡೋಕ್ಕೆ ಹೋದಾಗ ಪರ್ಫಾರ್ಮರ್ಗೆ ಇಷ್ಟ ಆಗಲ್ಲ. ಲೆಟ್ಸ್ ವೆಲ್ಕಮ್ ಐಶ್ವರ್ಯ ಆನ್ ಸ್ಟೇಜ್, ಇಲ್ಲ, ಇಷ್ಟ ಆಗಲ್ಲ. ಸೊ ಅದಕ್ಕೆ ಅನದರ್ ನೇಮ್ ವಿಚ್ ಇಸ್ ಕಾಲ್ಡ್ ಆಸ್ ಸ್ಟೇಜ್ ನೇಮ್, ವಿಚ್ ಇಸ್ ಆ್ಯಶ್ ಮೆಲೋ ಸ್ಕೈಲರ್. ಹಾಗಾಗಿ ಸೂಪರ್. ಸೊ ದ ಮೀನಿಂಗ್ ಆಫ್ ಆ್ಯಶ್ ಮೆಲೋ ಅಂದರೆ ಐಶ್ವರ್ಯ ಇರೋದು ಆ್ಯಶ್ ಅಂತ ಕಟ್ ಮಾಡಿಕೊಂಡೆ. ಮೆಲೋ ಸ್ಕೈಲರ್ ಅಂದರೆ ಬ್ಲ್ಯಾಕ್ ಬರ್ಡ್ ಆ್ಯಂಡ್ ಶೆಲ್ಟರ್. ಸೊ ದಿಸ್ ಇಸ್ ದ ಮೀನಿಂಗ್ ಆಫ್ ಆ್ಯಶ್ ಮೆಲೋ ಸ್ಕೈಲರ್. ಓಕೆ, ಚೆನ್ನಾಗಿದೆ ಹೆಸರು, ಡಿಫ್ರೆಂಟ್ ಆಗಿದೆ. ಓಕೆ, ಅದು ಹಾಗೆ ಕಂಟಿನ್ಯೂ ಆಗಲಿ. ಐಶ್ವರ್ಯ ಸ್ಟೇಜ್ ನೇಮ್ ಎಲ್ಲ ಕಡೆ ಇದಾಗಲಿ, ಸ್ಪ್ರೆಡ್ ಆಗಲಿ. ಓಕೆ, ಭೀಮಾ ಸಿನಿಮಾದಲ್ಲಿ ಆ್ಯಶ್ ಮೆಲೋ ಅವರು ವಿಶೇಷವಾಗಿ ಒಂದು ಕ್ಯಾರೆಕ್ಟರ್ನ ಮಾಡಿದ್ರ. ಹೌದು. ರಿಲೀಸ್ಗೆ ರೆಡಿ ಇದೆ ಸಿನಿಮಾ. ಎಷ್ಟು ಖುಷಿ ಆಗ್ತಾ ಇದೆ? ಫಸ್ಟ್ ಅದು ಎಷ್ಟು ಖುಷಿ ಆಗ್ತಿದೆ ಅನ್ನೋದು ಕ್ವೆಶನ್. ಇನ್ನು ಮಿಕ್ಕಿ ನಾನು ಮುಂದೆ ಕೇಳ್ತಾ ಹೋಗ್ತೀನಿ. ಸೊ ಸೂಪರ್ ಎಕ್ಸೈಟಿಂಗ್ ಆಗಿದೆ, ಬಿಕಾಸ್ ದುನಿಯಾ ವಿಜಯ್ ಅಣ್ಣ ಬಂದ್ಬಿಟ್ಟು ನಾನು ಆಡಿಷನ್ನೇ ಕೊಟ್ಟಿಲ್ಲ. ಹಿ ಇಮ್ಮಿಡಿಯೇಟ್ಲಿ ಸಾ ಮೈ ಕ್ಯಾರೆಕ್ಟರ್ ಆ್ಯಂಡ್ ಫಿಕ್ಸ್ ಮಾಡಿಬಿಟ್ರು. ಸೊ ದಟ್ಸ್ ಹೌ ದಟ್ ಜೆನ್ಯೂನ್ ಪರ್ಸನ್. ಅವ್ರೇನು ಗೊತ್ತಾ, ಅವರು ಹೀ ಸೋ ಟ್ಯಾಲೆಂಟೆಡ್. ದುನಿಯಾ ವಿಜಯ್ ಅಣ್ಣ ಇಸ್ ಸೋ ಟ್ಯಾಲೆಂಟೆಡ್. ಹೆಂಗಂದರೆ ಒಬ್ಬರನ್ನ ನೋಡಿನೇ ಫಿಕ್ಸ್ ಮಾಡ್ತಾರೆ ಕ್ಯಾರೆಕ್ಟರ್. ಆಡಿಷನ್ ಏನೂ ಬೇಡ. ಸೊ ನೀವು ಮಾತಾಡೋ ರೀತಿ, ನೀವು ಕೂತ್ಕೊಳ್ಳೋ ಪೊಸಿಷನ್ ಎಲ್ಲ ನೋಡಿಬಿಟ್ಟೆ ಇಮ್ಮಿಡಿಯೇಟಾಗಿ ಹೀ ಟೋಲ್ಡ್ ಯು ಆರ್ ಸೆಲೆಕ್ಟೆಡ್ ಆ್ಯಶ್ ಅಂತ ಹೇಳಿಬಿಟ್ರು. ಐ ಸೆ ಥ್ಯಾಂಕ್ ಯು ಸೋ ಮಚ್. ಸೊ ಮೈ ಎಕ್ಸೈಟ್ಮೆಂಟ್ ಇನ್ ದ ಮೂವಿ ಅಂದರೆ ವರ್ಡ್ಸ್ ಇಲ್ಲ. ಇಟ್ ಈಸ್ ಮೈಂಡ್ ಬ್ಲೋಯಿಂಗ್, ಬಿಕಾಸ್ ಇದು ನನ್ನ ಫಸ್ಟ್ ಮೂವಿ ಅಲ್ವಾ, ಅದಕ್ಕೆ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಐ ಆಮ್ ವೆರಿ ಸ್ಕೇರ್ಡ್ ಆಲ್ಸೋ, ಇಸ್ ಬಿಕಾಸ್ ಆಡಿಯನ್ಸ್ ಹೆಂಗೆ ತಗೊಳ್ತಾರೆ. ಅ ಲಿಟಲ್ ಫ್ರೈಟನ್ಡ್ ಬಟ್ ಸ್ಟಿಲ್ ಆಸಮ್, ಸೂಪರ್ ಎಕ್ಸೈಟೆಡ್. ಯಾಕಂದ್ರೆ ಮೊದಲನೇ ಸಿನಿಮಾ ನಿಮ್ಗೆ ಅಷ್ಟೇ ಸ್ಪೆಷಲ್ ಆಗಿರುತ್ತೆ. ಓಕೆ, ಇನ್ನು ರೀಲ್ಸ್ ಅನ್ನ ನೋಡಿ ನಿಮ್ಮನ್ನ ಅವರು ಗುರುತಿಸಿದ್ದ ಅಥವಾ ಹೇಗೆ? ಹೌದು, ಫ್ರೆಂಡ್ ಮೂಲಕ ನಾನು ಸೆಲೆಕ್ಟ್ ಆಗಿದ್ದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಡೆನಿಸ್ ನನಗೆ ಸೆಲೆಕ್ಟ್ ಮಾಡಿದ್ದು. ಸೊ ಡೆನಿಸ್ ಇಸ್ ದ ಮೇನ್ ರೀಸನ್ ಫಾರ್ ಮೀ ಟು ಗೆಟ್ ಇನ್ ದ ಮೂವಿ. ಯಾ. ಓಕೆ, ಫಸ್ಟ್ ಟೈಮ್ ನಿಮಗೆ ಕಾಲ್ ಬರುತ್ತೆ ಭೀಮಾ ಸಿನಿಮಾದಲ್ಲಿ, ನಿಮಗೆ ಒಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡ್ತಿದ್ದೀರಾ ಅಂತ. ಆ ಕಾಲ್ ಬಂದಾಗ ನಿಮ್ಮ ಎಕ್ಸೈಟ್ಮೆಂಟ್ ಹೇಗಿತ್ತು? ನಾನು ನಂಬಲೇ ಇಲ್ಲ. ಐ ಡಿಡ್ಂಟ್ ಬಿಲೀವ್ ಓನ್ಲಿ. ಐ ವಾಸ್ ಲೈಕ್, ಚುಮ್ಮಾ ನೀನೇನು ಹಿಂಗೆಲ್ಲ ಹೇಳಬೇಡ ಅಂತ ಹೇಳಿಬಿಟ್ಟೆ. ದೆನ್ ಆಲ್ ಆಫ್ ಅ ಸಡನ್ ದುನಿಯಾ ವಿಜಯ್ ಅಣ್ಣ ಕಾಲ್ ಮಾಡಿದ ತಕ್ಷಣ ಮೈ ಹ್ಯಾಂಡ್ ಸ್ಟಾರ್ಟ್ ಶಿವರಿಂಗ್. ಐ ಸೆಡ್ ಓಕೆ ಅಣ್ಣ, ನಾಳೆನೇ ಬರ್ತೀನಿ ಅಂತ ಹೇಳಿಬಿಟ್ಟು ದೆನ್ ಐ ವೆಂಟ್ ಟು ಹಿಸ್ ಹೌಸ್. ಓಕೆ, ಅವ್ರು ಏನು ಹೇಳಿದ್ರು? ದುನಿಯಾ ವಿಜಯ್ ಸರ್ ಏನು ಹೇಳಿದ್ರು? ಏನು ಹೇಳಿಲ್ಲ, ನಾರ್ಮಲ್ ಆಗಿ ಹೆಂಗೆ ಮಾತಾಡ್ತೀವಿ, ಹೆಂಗಿದೀಯಾ, ಚೆನ್ನಾಗಿದೆಯಾ, ಊಟ ಮಾಡ್ತೀಯಾ ಎಲ್ಲ ಮಾತಾಡಿ, ಆಯಿತು ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ನೀನು ಮಾಡಬೇಕು. ಐ ಸೆಡ್ ಓಕೆ ಅಣ್ಣ, ನೋ ಪ್ರಾಬ್ಲಮ್. ಐ ಥಾಟ್ ಕ್ಯಾರೆಕ್ಟರ್ ಏನು ಒಂದು 2 minutes 3 minutes ಇರುತ್ತೆ, ಬಿಕಾಸ್ ನ್ಯೂ ಕಮರ್ ಅಲ್ವಾ. ಸೊ ಈವನ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್. ಬಟ್ ಸ್ಕ್ರೀನ್ ಟೈಮಿಂಗ್ ತುಂಬ ಇದೆ.
ಐ ಥಿಂಕ್ ಯು ಗೈಸ್ ವಿಲ್ ಎಂಜಾಯ್ ದ ಮೂವಿ. ಒಂದು ಪೋಸ್ಟರ್ ರಿಲೀಸ್ ಆಯ್ತು, ಲೈಕ್ ಆಶ್ ಮೆಲೋನ ಇಂಟ್ರೊಡ್ಯೂಸ್ ಮಾಡ್ತಿದ್ವಿ ಭೀಮಾ ಸಿನಿಮಾದ ಮೂಲಕ ಅಂತ ಹೇಳಿ. ಎಲ್ಲರೂ ಲೈಕ್ ಓ ರೀಲ್ಸ್ ಸ್ಟಾರ್ ಆ ಥರ ಥಿಂಕ್ ಮಾಡಿದವ್ರು ಇದೆ, ಇನ್ನೊಬ್ರು ಇವ್ರನ್ನೂ ಸಿನಿಮಾಗ ಹಾಕೋಯ್ತಾರ ಈ ತರ ಥಿಂಕ್ ಮಾಡೋರು ಇರ್ತಾರೆ. ಈ ತರದ ಮೈಂಡ್ ಸೆಟ್ಗೆ ಆಶ್ ಮೆಲೋ ರಿಯಾಕ್ಷನ್ ಏನೂ ಇಲ್ಲ. ಇಟ್ ಇಸ್ ಜಸ್ಟ್ ದಟ್ ಹೌ ಯು ಗ್ರೋ ಇನ್ ದ ಸೋಷಿಯಲ್ ಮೀಡಿಯಾ. ಅದು ಏನಂದರೆ ನೆಗೆಟಿವಿಟಿ ಅಂತ ತುಂಬ ಇರುತ್ತೆ. ನನ್ನ ಫಸ್ಟ್ ಟೈಮಲ್ಲಿ ಟ್ರೋಲ್ ಮಾಡಿದಾಗ ನಾನು 3 ದಿವಸ ಊಟ ಮಾಡಲಿಲ್ಲ. ಅಯ್ಯೋ ಇಷ್ಟು ಕೆಟ್ಟದಾಗ ಟ್ರೋಲ್ ಮಾಡ್ತಾರ ಅಂತ. ಬಟ್ ಟ್ರೋಲಿಂಗ್ ಬರ್ತಾ ಬರ್ತಾ ಫೇಮಸ್ ಆಗ್ತಾ ಆಗ್ತಾ ಐ ಇಗ್ನೋರ್ಡ್. ಅವ್ರು ಏನು ಬೇಕಾದರೂ ಹೇಳಲಿ ಅಂತ ನಾನು ಇಗ್ನೋರ್ ಮಾಡಿಬಿಟ್ಟೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಟ್ಯಾಲೆಂಟ್ ಇಸ್ ಅ ಮೇನ್ ಥಿಂಗ್. ಎಲ್ಲರಿಗೂ ಆ್ಯಕ್ಟಿಂಗ್ ಅಂತ ಬರಲ್ಲ, ನನಗೂ ಅಂತ ಬರಲ್ಲ. ಐ ಮೀನ್ ಲೈಕ್ ಯುನೋ ನಾನು ಸ್ಕೂಲ್ಗೆ ಹೋಗಿಲ್ಲ, ಆ್ಯಕ್ಟಿಂಗ್ ಸ್ಕೂಲ್ಗಂತೂ ಹೋಗಿಲ್ಲ. ಐ ಡೆಂಟ್ ಲರ್ನ್ ಎನಿಥಿಂಗ್. ಸೊ ನನಗಂತಲೇ ಒಂದು ಸ್ಟೈಲ್ ಇರುತ್ತಲ್ಲ, ಅದರಲ್ಲಿ ಐ ವಾಂಟ್ ಟು ಇಂಪ್ರೂವ್. ಅದು ನೋಡಿಬಿಟ್ಟು ಈಗ ಮಿಲಿಯನ್ಸ್ ಆಫ್ ಫಾಲೋವರ್ಸ್ ಆಗಿದ್ದಾರೆ, ಈಗ ಒಂದು ಮೂವಿ ಮಾಡಿದ್ದೀನಿ. ಸೊ ವಾಟ್ ಐ ವುಡ್ ಸೇ ಟು ಪೀಪಲ್ ಇಸ್ ನೆಗೆಟಿವಿಟಿ ಬಿಡಿ, ಆಯಿತಾ. ನಿಮಗೆ ಏನು ಮಾಡಬೇಕು ಅಂತ ನಿಮ್ಗಿದೆಯೋ ನೀವು ಅದು ಮಾಡಿಕೊಂಡು ನೀವು ಗ್ರೋ ಆದರೆ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್, ಏನೋ. ದಟ್ಸ್ ಆಲ್. ಸೂಪರ್. ಏನೋ ನಾವು ನಿಮ್ಮ ಪ್ರೊಫೈಲನ್ನು ನೋಡಿದಾಗ, ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ನೋಡಿದಾಗ ಐಶ್ವರ್ಯ ಅವರು ಎಲ್ಲ ಲ್ಯಾಂಗ್ವೇಜ್ಗೂ ಲಿಪ್ಸಿಂಕ್ ಅನ್ನು ಮಾಡ್ತಾರೆ, ಡೈಲಾಗ್ಸ್ ಅನ್ನ ಹೇಳ್ತಾರೆ. ಬಟ್ ಆಕ್ಚುಲಿ ನಿಮ್ಮ ಮದರ್ ಟಂಗ್ ಯಾವುದು, ಎಲ್ಲಿನವರು ನೀವು ಅಂತ? ಸೊ ನಂದು ರೂಟ್ಸ್ ಬಂದ್ಬಿಟ್ಟು ಕೇರಳ. ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಡ್ಯಾಡಿ ಇರೋದು ಸಕಲೇಶ್ಪುರಲ್ಲಿ. ಸೊ ಡ್ಯಾಡಿ ಇಸ್ ಫ್ರಮ್ ಸಕಲೇಶ್ಪುರ್, ಮಮ್ಮಿ ಇಸ್ ಫ್ರಮ್ ಚಿಕ್ಕಮಂಗ್ಳೂರು. ಆ್ಯಂಡ್ ನನಗೆ ಹೆಂಗೆ ಇಷ್ಟು ಲ್ಯಾಂಗ್ವೇಜ್ ಬರುತ್ತೆ ಅಂತ ಕೇಳಿದ್ರೆ, ಮೈ ಮದರ್ ಟಂಗ್ ಇಸ್ ಮಲಯಾಳಂ, ತೆಲುಗು, ಕನ್ನಡ, ಹಿಂದಿ, ಇಂಗ್ಲೀಷ್, ಉರ್ದು ಹೋಗ್ತಾನೆ ಇರುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 7 to 8 ಲ್ಯಾಂಗ್ವೇಜಸ್ ಗೊತ್ತು. ಸ್ಕೂಲಿಂಗ್ ಕಲ್ತಿದ್ದು ಸರೌಂಡಿಂಗಲ್ಲಿ ಇರೋದು ಆಲ್ ಮಿಕ್ಸ್ಡ್ ಲ್ಯಾಂಗ್ವೇಜ್ ಪೀಪಲ್ ಅಲ್ವಾ, ಅದರಿಂದ ಐ ನೋ ಅ ಲಾಟ್ ಆಫ್ ಲ್ಯಾಂಗ್ವೇಜಸ್. ಓಕೆ. ಸೊ ಹಾಗಾಗಿ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡ್ತಿರ್ತೀರಾ? ಎಸ್. ನಿಮಗೆ ಸ್ಪೆಷಲಿ ತುಂಬಾ ಈ ರೀಲ್ಸ್ ಮಾಡಬೇಕಾದ್ರೆ, ಡೈಲಾಗ್ಸ್ ಅನ್ನ ಲಿಪ್ಸಿಂಕ್ ಮಾಡ್ಬೇಕಾದ್ರೆ ಸ್ಪೆಷಲಿ ತುಂಬಾ ಖುಷಿ ಕೊಡುವಂತ ಲ್ಯಾಂಗ್ವೇಜ್ ಯಾವುದು ಅಂತ ಹೇಳಿ? ಪ್ರಿಫರಬಲಿ ಅಂದರೆ ಐ ಥಿಂಕ್ ಕನ್ನಡ ಆ್ಯಂಡ್ ತಮಿಳ್. ಇದು ಎರಡು ಮಾತ್ರ ನಾನು ತುಂಬ ಫೋಕಸ್ ಮಾಡಿ ಮಾಡ್ತೀನಿ. ಇದು ಎರಡು ಬಿಟ್ಟರೆ ಐ ಥಿಂಕ್ ತೆಲುಗು ಇಸ್ ದ ಬೆಸ್ಟ್. ಬಟ್ ಕನ್ನಡ ಆ್ಯಂಡ್ ತಮಿಳ್ ಇಸ್ ಫಸ್ಟ್ ಪ್ರಿಫರೆನ್ಸ್. ಓಕೆ. ಸೊ ನೀವು ಏನು ಓದಿದ್ದು? ನಿಮಗೆ ತುಂಬಾ ಫಾಲೋವರ್ಸ್ ಕೂಡ ಇದಾರೆ ಆಕ್ಚುಲಿ. ಆಶ್ ಮೆಲೋ ಏನ್ ಬರೀ ರೀಲ್ಸ್ ಮಾಡ್ಕೊಂಡೇ ಇರ್ತಾರ, ಇವ್ರು ಏನ್ ಮಾಡಿದ್ದು ಏನ್ ಮಾಡ್ತಾರೆ ಅನ್ನೋದು ಅದಷ್ಟು ಕನ್ಫ್ಯೂಷನ್ಸ್ ಕೂಡ ಇರುತ್ತೆ. ಸೊ ನೀವು ಏನ್ ಓದಿದ್ದು, ಏನ್ ಮಾಡ್ತಿದ್ದೀರಾ? ಸೊ ನಾನು ಓದಿದ್ದು ಬಂದ್ಬಿಟ್ಟು ಸೆಂಟ್ ಜೋಸೆಫ್ಸ್ ಕಾಲೇಜಲ್ಲಿ. ಐ ಡೆಂಟ್ ಕಂಪ್ಲೀಟ್ ಮೈ ಸ್ಟಡೀಸ್. ಆಗ ಸ್ವಲ್ಪ ಫಿನಾನ್ಷಿಯಲ್ ಪ್ರಾಬ್ಲಮ್ ಇತ್ತು ನಮಗೆ. ಸೊ ಕಾಲೇಜ್ ಬಿಟ್ಟು ಐ ಸ್ಟಾರ್ಟೆಡ್ ವರ್ಕಿಂಗ್ ಫಾರ್ ಏಜಿಸಲ್ಲಿ ಎಕ್ಸ್ಪೀಡಿಯಾ ಅಂತ ಒಂದು ಪ್ರಾಸೆಸ್ ಇದೆ, ಅಲ್ಲಿ ಐ ಸ್ಟಾರ್ಟೆಡ್ ವರ್ಕಿಂಗ್. ಅಲ್ಲಿ ಐ ಗಾಟ್ ಎಕ್ಸ್ಪೀರಿಯನ್ಸ್ಡ್ ಫಾರ್ ಆಲ್ಮೋಸ್ಟ್ 4 years. ಅಲ್ಲಿ ಎಕ್ಸ್ಪೀರಿಯನ್ಸ್ ತಗೊಂಡ್ಮೇಲೆ ಐ ವಾಸ್ ವರ್ಕಿಂಗ್ ಫಾರ್ ಫ್ಲೈಟ್ ಪ್ರಾಸೆಸ್. ಎಕ್ಸ್ಪೀಡಿಯಾ ಅಂತ ಫ್ಲೈಟ್, ಹೋಟೆಲ್ಸ್ ಆ್ಯಂಡ್ ಕಸ್ಟಮರ್ ಸರ್ವಿಸ್ ಥರನೇ ಒಂದು BPO ಸೆಕ್ಟರ್. ಅಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಲಾಕ್ಡೌನ್ ಆಯಿತು, ಕಂಪನಿ ಗಾಟ್ ಶಟ್ ಡೌನ್. ಏನು ಮಾಡೋದಂತ ಒಂದು ಐಡಿಯಾನೂ ಇಲ್ಲ, ಒಂದು ಕ್ಲೂನೂ ಇಲ್ಲ. ಸರಿ ಅಂತ ಹೇಳಿ ಟಿಕ್ಟಾಕ್ ಸ್ಟಾರ್ಟ್ ಮಾಡಿದೆ. ಟಿಕ್ಟಾಕಲ್ಲಿ ಮಾಡೋ ವೀಡಿಯೋಸ್ ಎಲ್ಲದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದೆ. ಹಂಗೆ ಫಾಲೋವರ್ಸ್ ಬಿಲ್ಡ್ ಆಗ್ತಾ ಒಂದು 10K ಫಾಲೋವರ್ಸ್ ಆಯಿತು. ಒನ್ ಆಫ್ ಮೈ ಫ್ರೆಂಡ್ಸ್ ಸಜೆಸ್ಟೆಡ್ ವೈ ಯು ಡೋಂಟ್ ಕಾನ್ಸಂಟ್ರೇಟ್ ಆನ್ ದಿಸ್, ರೀಲ್ಸ್ ಮೇಲೆ ಏನಕ್ಕೆ ಕಾನ್ಸಂಟ್ರೇಟ್ ಮಾಡಬಾರ್ದು, ವೈ ಯು ವಾಂಟ್ ಟು ವರ್ಕ್ ಅಂಡರ್ ಸಮ್ಮನ್ ಅಂತ ಹೇಳಿದಾಗ 2019 ಸ್ಟಾರ್ಟ್ ಮಾಡಿದೆ. ಸೊ ನಾವು ಐ ಥಿಂಕ್ ಫ್ರಮ್ 10K ಫಾಲೋವರ್ಸ್ ಟು 1 million ಫಾಲೋವರ್ಸ್ ನಾವು. super proud of it, and thank you for supporting. ತುಂಬ ಜನರು ಸಪೋರ್ಟ್ ಮಾಡಿದ್ದಾರೆ. ಕಂಪೇರ್ಡ್ ಟು ಬ್ಯಾಂಗ್ಳೂರ್, ಐ ಥಿಂಕ್ ಚೆನ್ನೈ, ಮೈಸೂರು, ಬ್ಯಾಂಗ್ಳೂರ್ಗಿಂತ ಅಲ್ಲಿ ತುಂಬ ಫಾಲೋವರ್ಸ್ ಇದ್ದಾರೆ ಹೇಳಬೇಕಂದ್ರೆ. ಓಕೆ. ಏನ್ ಕೇಳ್ತಿರ್ತಾನೆ ನಿಮ್ಮ ಫಾಲೋವರ್ಸ್ ನಿಮ್ಗೆ? ಯೂಶಲಿ ಇನ್ಬಾಕ್ಸ್ ಅಲ್ಲಿ ಮೆಸೇಜ್ಗಳಂತೂ ಬಂದೇ ಬರುತ್ತೆ. ಯೂಶಲಿ ಏನು ಎಲ್ಲರೂ ಕಾಮನ್ ಇಲ್ಲ. ಐ ಪ್ರೌಡ್ಲಿ ಸೇ ನನ್ನ ಫಾಲೋವರ್ಸ್ ಎಲ್ಲರೂ 90% ಆಫ್ ದ ಫಾಲೋವರ್ಸ್ ಎಲ್ಲರೂ ನನ್ನ ಅಕ್ಕ ಅಂತಾನೆ ಕರೀತಾರೆ. ನನಗೆ ಅದು ಸೂಪರ್, ಐ ಫೀಲ್ ಲೈಕ್ ಅ ಗ್ಯಾಂಗ್ಸ್ಟರ್. ಸೊ that is very nice for me. But other 5% are like, babe, hi, darling, that's all. ಕಾಮನ್ ಆಗಿ. ಬಟ್ ಏನು ಕೇಳ್ತಾರೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ಕೇಳೋದಂದರೆ ಒಂದು ಮೀಟಪ್ ಇಡ್ತೀರಾ, ನಾವೆಲ್ಲರೂ ಫ್ಯಾನ್ಸ್ ಆಗಿ ಎಲ್ಲರೂ ಬಂದು ವಿ ಕ್ಯಾನ್ ಟೇಕ್ ಅ ಸೆಲ್ಫಿ, ವಿ ಕ್ಯಾನ್ ಮೀಟ್ ಯು, ವಿ ಕ್ಯಾನ್ ಆಸ್ಕ್ ಯು ಅ ಲಾಟ್ ಆಫ್ ಕ್ವೆಶನ್ಸ್. ತುಂಬ ಯೂಟ್ಯೂಬರ್ಸ್ ಕೂಡ ಇದ್ದಾರೆ, ದೇ ಆಲ್ಸೋ ವಾಂಟ್ ಟು ಇಂಟರ್ವ್ಯೂ ಮೀ. ಸೊ ಆ ಥರ ಕ್ವೆಶನ್ಸ್ ಎಲ್ಲ ಪಾಪಪ್ ಆಗುತ್ತೆ.
ಯಾಕಂದ್ರೆ ರೀಲ್ ಸ್ಟಾರ್ ಅಲ್ವಾ ಯೂಶಲಿ ಅದೆಲ್ಲ ಬಂದೇ ಬರುತ್ತೆ. ಸೊ ಏನು ಆಶ್ ಮೆಲೋ ಅವರು ಲೈಕ್ ಬೀಟ್ ಬಾಕ್ಸ್ ಕೂಡ ನೀವು ಮಾಡ್ತೀರಾ ಅಂತ ಕೇಳ್ಪಟ್ವಿ. ಹೌದಾ, ಇನ್ನು ಏನೇನೆಲ್ಲ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ಅಂತ? So I dance, I sing, I beatbox, multi-talented. Malayalis are always multi-talented, to be very honest. Hanganta alla, but Kannada people are also there. But apart from that, beatboxing ನಾನು ಸ್ಟಾರ್ಟ್ ಮಾಡಿದ್ದು ಕಾಲೇಜ್ ಟೈಮಲ್ಲಿ. ಬಟ್ ಆ್ಯಸ್ ಕರಿಯರ್ ಗ್ರೋಸ್ ಅಲ್ವಾ, ಕಂಪನಿಗೆ ಜಾಯ್ನ್ ಆಗಿದ ತಕ್ಷಣ ಐ ಸ್ಟಾಪ್ ಡೂಯಿಂಗ್ ಬೀಟ್ ಬಾಕ್ಸಿಂಗ್. ಈಗ ಏನೋ ಬೇಸಿಕ್ಸ್ ಮಾತ್ರ ಗೊತ್ತು. ಅವಾಗ ಎಷ್ಟು ನಾನು ಲರ್ನ್ ಮಾಡಿದ್ದೆ, ಇಲ್ಲಿ ತನಕ ಅಷ್ಟೇ ಗೊತ್ತಿರೋದು ನನಗೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಡಾನ್ಸ್ ಅಂತೂ ಅವಾಗ ಇವಾಗ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್ ಕ್ಲಾಸಸ್ ಎಲ್ಲ ಇದೆ, ಅಲ್ಲೋಗಿ ರೀಲ್ಸ್ ಶೂಟ್ ಮಾಡೋದು, ಮತ್ತು ಡಾನ್ಸಿಂಗ್ ಆ್ಯಂಡ್ ಸಿಂಗಿಂಗ್ ಅಂತೂ ಐ ಆಮ್ ಅ ಬಾತ್ರೂಮ್ ಸಿಂಗರ್. ಸೊ ಐ ಕೀಪ್ ಸಿಂಗಿಂಗ್ ಲೌಡ್ಲಿ ಎವ್ರಿ ಟೈಮ್. ಯಾವಾಗ ಖುಷಿ ಆಗುತ್ತೋ ಸಿಂಗ್ ಮಾಡ್ತೀನಿ, ಡಾನ್ಸ್ ಮಾಡ್ತೀನಿ. ಅದು ಬಿಟ್ಟರೆ ವಾಟ್ ಎಲ್ಸ್, ಐ ಡೋಂಟ್ ಕುಕ್, ಐ ಈಟ್ ವೆಲ್. ಟ್ಯಾಲೆಂಟ್, ದಟ್ಸ್ ಆಲ್. ಹಿಡನ್ ಟ್ಯಾಲೆಂಟ್. ಸೊ ಚೆನ್ನಾಗಿ ಹಾಡ್ತೀರಾ ಅಂತ ಹೇಳ್ತಾ ಇದ್ರಿ, ಅದ್ರ ಒಂದು ಸಾಂಗ್ ಹಾಡ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಓಕೆ, ಯಾವುದಾದ್ರು? ಅಷ್ಟು ಕನ್ನಡ ಸಾಂಗ್ದೇನು ಬರಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ಟ್ರೈ ಮಾಡ್ತೀನಿ. ವಿಚ್ ಇಸ್ ಭೇಟಿಯಾದ ಜಾಗ ನಮ್ಮನ್ನೇ ಕಾಣುವಾಗ ಏಕಾಂತವೀಗ ನನ್ನ ಕಾಡಿದೆ, ಒಂದೇ ಒಂದು ಮಾತು ನೀ ಚಂದವಾಗಿ ಹಾಡಿ ನನಗಾನವೆಲ್ಲ ಲೂಟಿ ಮಾಡಿದೆ. ಆಕ್ಚುಲಿ ಚೆನ್ನಾಗಿತ್ತು. ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಇದ್ರೆ ನೀವು ನೆಕ್ಸ್ಟ್ ಸಿಂಗರ್ ಕೂಡ ಆಗ್ಬೋದು. ಟ್ರೈ ಮಾಡಿ, ಬಿಡ್ಬೇಡಿ. ಮತ್ತೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು ಸಿಕ್ತಂತ ಹೇಳಿ ಬಿಡ್ಬೇಡಿ, ಸಿಂಗರ್ ಆಗು ಟ್ರೈ ಮಾಡಿ. ಅಂಡ್ ಬೀಟ್ ಬಾಕ್ಸಿಂಗ್ ಮಾಡ್ತೀರಾ ಅಲ್ವಾ, ಸೊ ನಿಮ್ ಟ್ಯಾಲೆಂಟ್ ಇನ್ನೊಂದು ಸ್ವಲ್ಪ ಹೊರಗೆ ಬರಲಿ ನಮ್ಮ ವೀಕ್ಷಕರಿಗೋಸ್ಕರ. ಸೊ ಬೀಟ್ ಬಾಕ್ಸಿಂಗ್ ಅಂದರೆ ನಾನು ಕಾಲೇಜ್ ಟೈಮಲ್ಲಿ ಮಾಡಿದ್ದು. ಸೊ ಐ ಓನ್ಲಿ ನೋ ದ ಬೇಸಿಕ್ಸ್. ಓಕೆ, ಸೋ ಮೆನಿ ಬೀಟ್ ಬಾಕ್ಸಸ್ ಕೂಡ ನೋಡ್ತಾ ಇರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಅವರೆಲ್ಲ ಸುಮ್ಮನೆ ಏನಕ್ಕೆ ಟೀಸ್ ಮಾಡೋದು ಅಂತ. ನನಗೆ ಗೊತ್ತಿರೋ ಬೇಸಿಕ್ಸ್ ನಾನು ಮಾಡ್ತೀನಿ. ಸೊ ಫಸ್ಟ್ ಇಸ್ ಬೇಸಿಕ್ ಅಂದರೆ ಬೀಟ್ ಬಾಕ್ಸಿಂಗಲ್ಲಿ BTK ಅಂತಿದೆ, ವಿಚ್ ಇಸ್ ಲೈಕ್ ABCD. ಸೊ BTK ಇಸ್ ಸೊ ದಿಸ್ ಇಸ್ ದ ಬೇಸಿಕ್. ಓಕೆ, ಇನ್ನು ಸ್ವಲ್ಪ ಇಂಟೆನ್ಸ್ ಆಗಿ ಹೋಗಬೇಕು ಅಂದರೆ ವಿ ಹ್ಯಾವ್ ರೈಮ್ಸ್ ಇದೆಯಲ್ಲ. ಸೊ ABCD ಇಂದ ರೈಮ್ಸು. ಈಗ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಎಸ್ ಮೇರಿ ಹ್ಯಾಡ್ ಅ ಲಿಟಲ್ ಲ್ಯಾಂಪ್, ಲಿಟಲ್ ಲ್ಯಾಂಪ್, ಲಿಟಲ್ ಲ್ಯಾಂಪ್, ಮೇರಿ ಹ್ಯಾಡ್ ಅ ಲಿಟಲ್ ಲ್ಯಾಂಪ್, ಇಟ್ಸ್ ಫ್ಲೀಟ್ಸ್ ವಾಸ್ ವೈಟ್ ಆಸ್ ಸ್ನೋ. ಸೊ ಸಿನ್ಸ್ ವಿ ಆರ್ ಇನ್ ಕರ್ನಾಟಕ, ತಪಾಂಗುಚಿ ಇಲ್ಲ ಅಂದರೆ ಅದೊಂದು ಕಲೆನೇ ಇಲ್ಲ. ಕರೆಕ್ಟ್, ಇನ್ಕಂಪ್ಲೀಟ್. ಸೊ ತಪಾಂಗುಚಿ ಅಂದರೆ ಇಟ್ ಗೋಸ್ ಆನ್ ಲೈಕ್ ದಿಸ್. ನಾನು ಅನ್ಕೊಂಡಿದ್ದೆ ಅಂದ್ರೆ ಓಕೆ, ನೀವು ಹೇಳಿದ್ರಲ್ಲ ನಂಗೆ ಬೇಸಿಕ್ಸ್ ಅಷ್ಟೇ ಬರುತ್ತೆ ಅಂದ್ರೆ ಏನೋ ಒಂದು ರೇಂಜ್ಗೆ ಅಂತ. ಅಲ್ಲ, ನಿಜವಾಗ್ಲೂ ಅದ್ಭುತವಾಗಿತ್ತು. ಆ್ಯಂಡ್ ಕಂಟಿನ್ಯೂ ಮಾಡಿ, ಯಾವುದನ್ನ ಕೂಡ ಬಿಡಬೇಡಿ. ಕಲೆ ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಅದೆಲ್ಲವೂ ಕೂಡ ನಿಮ್ಮ ಹತ್ರ ಇದೆ. ಸೊ ಎಲ್ಲವೂ ಕಂಟಿನ್ಯೂ ಮಾಡಿ. ಸೊ ಈಗ ಎಷ್ಟೋ ಜನಕ್ಕೆ ಈ ರೀಲ್ಸ್ ಅನ್ನೋದು, ಇನ್ಸ್ಟಾಗ್ರಾಮ್ ಅನ್ನೋದು ಪ್ಲಾಟ್ಫಾರ್ಮ್, ತುಂಬಾ ಜನಕ್ಕೆ ಇದರಿಂದ ಲೈಫ್ ಸಿಕ್ಕಿದೆ. ಏನು ಸಿನಿಮಾದಲ್ಲಿ ಆಕ್ಟ್ ಮಾಡುವಂತ ಚಾನ್ಸಸ್ ಇರ್ಬೋದು, ರಿಯಾಲಿಟಿ ಶೋಸ್ ಇರ್ಬೋದು, ಈ ತರ ತುಂಬಾ ಜನಕ್ಕೆ ಪ್ಲಸ್ ಆಗದೆ ಈ ಒಂದು ಏನು ಇನ್ಸ್ಟಾಗ್ರಾಮ್ ಅನ್ನೋದು, ಸೋಷಿಯಲ್ ಮೀಡಿಯಾ ಅನ್ನೋದು. ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದು ಎಲ್ರು ಕೂಡ ರೈಟ್ ವೇನಲ್ಲಿ ತಗೊಂಡು ಹೋಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಆಶ್ ಮೇಲೋ ಏನ್ ಹೇಳ್ತಾರೆ ಅಂತ, ಯಾಕಂದ್ರೆ ನೀವು ಒಬ್ರು ಇನ್ಫ್ಲೂಯೆನ್ಸರ್ ಆಗಿರೋದ್ರಿಂದ. ಟ್ರೂ. ಆದರೆ ಇನ್ಸ್ಟಾಗ್ರಾಮ್ ಅಂತ ಬಂದರೆ ಐ ಥಿಂಕ್ ಟೂ ಮಚ್ ಆಫ್ ಎಕ್ಸ್ಪೋಜನ್ ಇಸ್ ನೀಡೆಡ್. ನಾಟ್ ಓನ್ಲಿ ಈಗ ಒಳ್ಳೆ ಡ್ರೆಸ್ ಹಾಕೊಂಡಿದ್ರೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಕೆಟ್ಟ ಡ್ರೆಸ್ ಹಾಕೊಂಡಿದ್ರೂ ಬ್ಯಾಡ್ ಕಮೆಂಟ್ಸ್ ಬರುತ್ತೆ. ಅದು ದ ವೇ ಯು ಸಿ ಆ್ಯಂಡ್ ದ ವೇ ಯು ಟೇಕ್ ಇಟ್, ಆ ಥರ ಆಗುತ್ತೆ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್, ಇನ್ಸ್ಟಾಗ್ರಾಮಲ್ಲಿ ಎಷ್ಟಕ್ಕೆಷ್ಟು ಎಕ್ಸ್ಪೋಸ್ ಮಾಡ್ತಾರೋ, ಅಪಾರ್ಟ್ ಫ್ರಮ್ ಟ್ಯಾಲೆಂಟ್ ಎಷ್ಟಕ್ಕೆಷ್ಟು ಎಕ್ಸ್ಪೋಸ್ ಮಾಡ್ತಾರೋ, ಕೆಟ್ಟ ರೀತಿಯಲ್ಲಿ ಹೆಂಗಿದೆಯೋ ಅದನ್ನು ಗ್ರೋತ್ ಮಾಡಿ ಅವರು ಅದಕ್ಕೆ ಟ್ಯಾಲೆಂಟ್ ಕೊಡ್ತಾರೆ.
ಈಗ ಚೆನ್ನಾಗಿರೋ ಆ್ಯಕ್ಟಿಂಗ್ ಮಾಡಿದ್ರು ಚೆನ್ನಾಗಿರೋ ಹಾಡು ಹಾಡಿದ್ರೂ ಅವ್ರಿಗೇನು ಅಷ್ಟು ಲೈಕ್ಸ್ ಬರಲ್ಲ. ಐ ಥಿಂಕ್ ಯು ಗೈಸ್ ವುಡ್ ಹ್ಯಾವ್ ನೋಟಿಸ್ಡ್ ಅಲ್ವಾ. ಸೊ ವೆನ್ ಯು ಡೂ ಸಮಥಿಂಗ್ ಗುಡ್ there is no value. When you do something bad alwa, that is when there is a value. But what I would like to suggest to people is ಬಿಟ್ಕೊಡ್ಬೇಡಿ. Don't give up on your talents. Talents ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ. You will be shined on screen anytime, anywhere. So don't give up on your talent. And time is very important. So ನೀವೆಷ್ಟು ಅದಕ್ಕೆ ಇನ್ವೆಸ್ಟ್ ಮಾಡ್ತೀರೋ ಅಷ್ಟು ಫೇಮ್ ಆ್ಯಂಡ್ ಶೈನ್ ಆಗ್ತೀರಾ. That is what I would like to say. But people, ಈಗ ನೆಗೆಟಿವ್ ಕಮೆಂಟ್ಸ್ ಆಗಲಿ ಇಲ್ಲಾಂದರೆ ನೆಗೆಟಿವ್ ಪೋಸ್ಟ್ ಆಗಲಿ ಅವ್ರು ಪೋಸ್ಟ್ ಮಾಡ್ತಾರಲ್ಲ, ಅವ್ರಿಗೆ ಏನು ಹೇಳಬೇಕು ಅಂದರೆ ಐ ಥಿಂಕ್ ಇನ್ಸ್ಟಾಗ್ರಾಮ್ ವಿಲ್ ಟೇಕ್ ಕೇರ್. ಅವ್ರ ಅಕೌಂಟ್ ಒಂದಲ್ಲ ಒಂದು ದಿವಸ ಬ್ಯಾನ್ ಆಗುತ್ತೆ. ಸೊ ದಟ್ಸ್ ದ ಥಿಂಗ್. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಐ ಥಿಂಕ್ ನೀವು ಯಾರು ಅದಕ್ಕೆ ಜಾಸ್ತಿ ಎಂಕರೇಜ್ ಕೊಡದೇ ಇದ್ದರೆ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸೊ ಟ್ಯಾಲೆಂಟ್ ಇರೋರಿಗೆ ಎಂಕರೇಜ್ ಕೊಟ್ಟರೆ ಐ ಥಿಂಕ್ ಅವ್ರು ತುಂಬ ಗ್ರೋ ಆಗಿ ನಿಮ್ಮ ಸಪೋರ್ಟೆಲ್ಲ ಇಟ್ಕೊಂಡು ಲೈಕ್ ಮೀ ಐ ಗ್ರೂ ಅಪ್ ವಿತ್ ಅ ಲಾಟ್ ಆಫ್ ಸಪೋರ್ಟ್. ಆ್ಯಂಡ್ ನಮ್ಮ ಫಾಲೋವರ್ಸೇ ಹೇಳ್ತಾರೆ ಯಾವ ಥರ ಸಾಂಗ್ ಮಾಡಬೇಕು ಅಕ್ಕ, ನಾನು ಸಜೆಸ್ಟ್ ಮಾಡ್ತೀನಿ, ಈ ಥರ ಸಾಂಗ್ ಮಾಡಿ, ಈ ಥರ ಸ್ಟೈಲ್ಸ್ ಮಾಡಿ, ಈ ಥರ ವೀಡಿಯೋಸ್ ಮಾಡಿ. ಅವ್ರು ಹೇಳಿದ್ದಕ್ಕೇ ನಾನು ಮಾಡಿದ್ದಕ್ಕೆ ಐ ಆಮ್ ಹಿಯರ್ ರೈಟ್ ನೌ.